ಸೊ ನಮಸ್ಕಾರ ಕರ್ನಾಟಕ ಜನರಿಗೆ ಮೋಟೋ ವ್ಲಾಗ್ಗೆ ಸ್ವಾಗತ ಅಲ್ಲ ನಿಮಗೆಲ್ಲ ಸುಸ್ವಾಗತ. ಸೊ ಬೆಳಗ್ಗೆ ನಾನು ಇವಾಗ ಹೋಗ್ತಾ ಇದ್ದೀನಿ ಎಲ್ಲಿ ಅಂದರೆ ಅಚೂಸ್ ಕ್ಯಾಲಿಸ್ಥೆನಿಕ್ಸ್ಗೆ. ಸೊ ಹಿಯರ್ ಈಸ್ ಮೈ ಚಿನ್ನು ಡಾರ್ಲಿಂಗ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾನಂದು ಹೋಗ್ತಾ ಇರೋದು ಇವಾಗ ಡೈರೆಕ್ಟು ಅಚೂಸ್ ಕ್ಯಾಲಿಸ್ಥೆನಿಕ್ಸ್ಗೆ. ಕ್ಯಾಲಿಸ್ಥೆನಿಕ್ಸ್. ಸೊ ಮನೆ ಗೇಟ್ ಓಪನ್ ಮಾಡಿಬಿಡೋಣ. ಮನೆ ಗೇಟ್ ಓಪನ್ ಮಾಡಿದ ತಕ್ಷಣ ನಮ್ಮಪ್ಪ ಒಂಚೂರು ಹಾಯ್ ಅಂದ್ಬಿಟ್ಟು ಹೋಗ್ಬಿಡೋಣ. ಓ ಜಾನು, ಸೊ ಲೆಟ್ಸ್ ಗೋ. ಬೆಳಗ್ಗೆ ಹೋಗ್ತಾ ಇದ್ದೀವಿ ಎಲ್ಲಿ ಅಂದರೆ ಅಚೂಸ್ ಕ್ಯಾಲಿಸ್ಥೆನಿಕ್ಸ್. ಗೊತ್ತೇ ಆಗ್ತಾ ಇಲ್ಲ ಅಣ್ಣಂಗೆ ನಾನು ಹಾರ್ನ್ ಹೊಡಿತಾ ಇದ್ದೀನಿ ಅಂತ. ಫಗ್ಗರು ನಮ್ಮ ಏರಿಯಾನೇ ಇಷ್ಟು ಸೈಕ್ ಏರಿಯಾ. ನಮ್ಮ ಏರಿಯಾ ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ. ನಾನು ಹೇಳೋದು ದಯವಿಟ್ಟು ಈ ಥರ ಚಿಕ್ಕ ಮಕ್ಕಳನ್ನ ಈ ಥರ ಬ್ಯಾಕ್ ಸೈಡೆಲ್ಲ ಕೂರ್ಸ್ಕೊಂಡೆಲ್ಲ ಓಡಾಡಬೇಡಿ. ಯಾಕೆ ಓಡಾಡಬೇಡಿ ಅಂತ ಇದ್ದೀನಿ ಅಂದರೆ, ನೀವೇನಾರೋ ಬ್ರೇಕ್ ಹಾಕಿದ್ರಿ ಅಥವಾ ಏನಾರೋ ಆಯಿತು, ಸುಮ್ಮನೆ ಮಕ್ಕಳು ಜೀವ ಹಾಳಾಗುತ್ತೆ. ಬೇಡ, ಹಿಂಗೆಲ್ಲ ಕೂರ್ಸ್ಕೊಂಡೆಲ್ಲ ಓಡಾಡಬೇಡಿ. ಸೊ ಬಾಯ್. ಹಸುದೇವ್ರಿಗೆ ನಮಸ್ಕಾರ. ನಮ್ಮ ಏರಿಯಾ ಯಾವ ಥರ ಅಂದರೆ ಚಿಕ್ಕ ರೋಡಲ್ಲೂ ಟ್ರಾಫಿಕ್ ಇರುತ್ತೆ. ಫುಲ್ಲು ಚಿಕ್ಕ ರೋಡು ಅಂದರೂ ಫುಲ್ಲು ಟ್ರಾಫಿಕ್ ಇರುತ್ತೆ. ಏನೋ ಅಪ್ಪ, ನಮ್ಮ ಏರಿಯಲ್ಲಿ ತುಂಬ ಜನಸಾಗರ ತುಂಬ ಇದೆ. ಎಲ್ಲ ಕಡೆ ಟ್ರಾಫಿಕ್ಕು, ನೋಡಿದ್ರೆ ಟ್ರಾಫಿಕ್ಕು, ಓಡಿಸಿದ್ರೆ ಟ್ರಾಫಿಕ್ಕು, ನಿಂತ್ಕೊಂಡ್ರೆ ಟ್ರಾಫಿಕ್ಕು, ಮಲ್ಕೊಂಡ್ರೆ ಟ್ರಾಫಿಕ್ಕು, ಏನು ಮಾಡಿದ್ರೇನು ಟ್ರಾಫಿಕ್ಕು. ಬಟ್ ನನಗಂತೂ ತುಂಬಾ ಇಷ್ಟ ಟ್ರಾಫಿಕಲ್ಲಿ ಇರೋಕ್ಕೆ. ನೆಕ್ಸ್ಟ್ ಲೆವೆಲ್ ಅನಿಸುತ್ತೆ ನೋಡಿ. ಅವನಿಂದ ನಕ್ಕನ್ ಫುಲ್ಲು ರೋಡೇ ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ. ರೋಡ್ ಫುಲ್ಲು ಟ್ರಾಫಿಕ್. ಓ ಮೈ ಗಾಶ್, ಇದ್ರಲ್ಲಿ ನಾನೇನಾದ್ರು ನುಗ್ಗಿಲ್ಲ ಅಂದರೆ ನನ್ಕಿಂತ ದೊಡ್ಡ ಶಂಡ ಯಾರೂ ಇಲ್ಲ. ನುಗ್ಬಿಡ್ತೀನಿ. ಓಹೋ ಫುಲ್ಲು ಟ್ರಾಫಿಕ್ಕು ಗಾಯ್ಸ್, ಫುಲ್ ಟ್ರಾಫಿಕ್. ಚಿಕ್ಕ ರೋಡು ಬಟ್ ಫುಲ್ಲು ಟ್ರಾಫಿಕ್ಕು. ಏನೋ ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಇದ್ದಾದಮೇಲೆ ಇರಲೇಬೇಕು. ಟ್ರಾಫಿಕ್ ಅಂತೂ ಇರಲೇಬೇಕು. ಓಹೋ, ಅಣ್ಣ ಎಲ್ಲಿ ನುಗ್ತಾ ಇದ್ದಾರೆ? ನಾನಂತೂ ನುಗ್ಲೇ ಬಿಡ್ತೀನಿ ಗುರು. ಇರೋಗರೋ ಎಲ್ಲೋಗ್ತಾ ಇದ್ದಿ? ಎಲ್ಲಪ್ಪ ಹೋಗ್ತಾ ಇದ್ದಿ? ಆಹಾ, ನಾನಂತೂ ಮಿಡಲಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಇವಾಗ. ಆ ಸೈಡ್ ಹೋಗಂಗೂ ಇಲ್ಲ, ಈ ಸೈಡ್ ಬಿಡಂಗೂ ಇಲ್ಲ. ಬಟ್ ಅಂದ್ರೆ ನಾನಂತೂ ಬಿಡಲ್ಲ. ನಾನಂತೂ ನುಗ್ತಾ ಇರೋದೇನೆ. ಅಣ್ಣ ಹೋಗೋಣ. ರಪ್ ಅಂತ ಹೋಗ್ಬಿಡ್ಬೇಕಣ್ಣ. ಓಹೋ, ಸೈಕ್. ಓ ಫುಲ್ಲು ಜಾಮ್ ಪ್ಯಾಕಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ನಾನು. ಬಟ್ ಅಂದ್ರೆ ನಾನಂತೂ ನುಗ್ಗದೇನೆ. ಯಾಕೆ ಕೇಳಿ, ನನ್ನ ಹತ್ರ ಇರೋದೇ ಜುಪಿಟರ್ ಇದೆ. ರಪ್ ಅಂತ ಬಿಡ್ಬೋದು. ಈ ಚಿಕ್ಕ ರೋಡ್ ಇರಲಿ, ದೊಡ್ಡ ರೋಡ್ ಇರಲಿ, ಜುಪಿಟರ್ ಈಸ್ ಆಲ್ ಟೈಮ್ ಬೆಸ್ಟ್. ಸಖತ್ ಬೆಸ್ಟ್ ಅಂದ್ಕೊಳ್ಳಿ ಜುಪಿಟರ್ ಗಾಡಿ ಅಂತೂ. ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಅಚೂಸ್ ಕ್ಯಾಲಿಸ್ಥೆನಿಕ್ಸ್ಗೆ. ಬೆಳಗ್ಗೆ ವರ್ಕೌಟ್ ಇವತ್ತು ಎಲ್ಲಿ ಅಂದರೆ ಅಚೂಸ್ ಕ್ಯಾಲಿಸ್ಥೆನಿಕ್ಸ್. ಓ ಫುಲ್ ಟ್ರಾಫಿಕ್ ಗಾಯ್ಸ್, ಫುಲ್ ಟ್ರಾಫಿಕ್. ಓಹೋ, ಕಸ ಹಾಕ್ಬೇಡಿ ಅಂದ್ರೇನು ಫುಲ್ ಕಸ ಹಾಕ್ಬಿಟ್ಟಿದ್ದಾರೆ ನಮ್ಮ ಜನರು. ಸೊ ನುಗ್ಗದೇನೆ ನಕ್ಕಂದು ಚುಪ್ ಅಂತ. ನನಗಿಂತ ಫಸ್ಟ್ ತಾತಂಗೆ ನುಗ್ಗಬೇಕು.
ತಾತ ಅದು ಎಲ್ಲ ಅರ್ಜೆಂಟ್ ಇದೆಯೋ ದೇವರಾಣೆ ತಾತ ಅಂತೂ ನನಗೆ ಗೊತ್ತಿಲ್ಲ. ತಾತ ಒಟ್ಟಿನಲ್ಲಿ ರಪ್ 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 ಅಂತ ಹೋಗ್ತಾನೆ ಇರಬೇಕು ತಾತ. ಸೈಕೋ ಅದ್ಮೇಲೆ ಎಲೆಕ್ಟ್ರಿಕ್ ಗಾಡಿ. ತಾತ ಫುಲ್ ಪ್ಯಾಕ್ ಆಗಿ ಹೋಗ್ತಾ ಇದ್ದಾರೆ ವಿತ್ ಹೆಲ್ಮೆಟ್. ಲವ್ ಯು ತಾತ, ಲವ್ ಯು ಸೋ ಮಚ್. ಓ ನನಗಿಂತ ಬೇಗನೆ ನುಗ್ಗಿಸ್ಬಿಟ್ರು ತಾತ. ಅಕ್ಕ ನಾನು ದೊಡ್ಡ ವೇಸ್ಟ್. ಓಹೋ ಬಾಯ್ ತಾತ, ಲವ್ ಯು. ದೇವರಾಣೆ ಇನ್ಮೇಲೆ ನನಗೆ ನಾನು ತುಂಬ ಲವ್ ಮಾಡ್ತೀನಿ, ನನಗೆ ನಾನು ತುಂಬ ಕಷ್ಟಪಡ್ತೀನಿ. ಓಹೋ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ಸೇಬರ್ ಅಂಡ್ ಸ್ಯಾಕ್ರಿಫೈಸ್ ಬಟ್ಟೆಯಲ್ಲಿ. ನಕ್ಕನ್ ಫುಲ್ ಸೆಕ್ಸಿಯಾಗಿ ಕಾಣಿಸ್ತಾ ಇದ್ದೀನಿ ಅಂದ್ಕೊಳ್ಳಿ. ಓ ಲಾ 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 ಲಾ. ಅಣ್ಣ ಅಣ್ಣ ಜುಪ್ ಅಂತ ಬಂದ್ಬಿಟ್ರು ಹಂಗೆ ಇಂಡಿಕೇಟರ್ ಹಾಕೊಂಡು. ಅಣ್ಣ ಅಂತ ಫುಲ್ ಕ್ರೇಜಿ ಅಂದ್ಕೊಳ್ಳಿ. ಜುಯ್. ಓಹೋ ಎಷ್ಟು ದೊಡ್ಡ ಕಲ್ಲು ಗುರು. ಅನ್ನಂಗೆ ಟೆನ್ಷನ್ನೇ ಇಲ್ಲ. ಫೋನಲ್ಲಿ ಮಾತಾಡ್ಕೊಂಡು ನಕ್ಕನಿ ಅವನಾರು ಗುದ್ದುತ್ತೇನೋ ಅಣ್ಣಲ್ಲ ಕೆಡ್ಸ್ಕೊಳಲ್ಲ. ಸೈಕೋ ಗುರು, ಸೈಕೋ, ಸೀರಿಯಸ್ ಆಗೆ ಸೈಕೋ. ಓಹೋ BBMP ಅವರು ಭರ್ಜರಿ ಕಲೆಕ್ಷನ್ ಮಾಡಿದ್ದಾರೆ ಅಂದ್ಕೊಳ್ಳಿ. ಓಹೋ ಕ್ರೇಜಿ, ಸಖತ್ತು, ಕ್ರೇಜಿ ಕ್ರೇಜಿ ಕ್ರೇಜಿ. ಇನ್ನು ಹೋಗೋದೇನೆ. ಕ್ಯಾಲಿಸ್ಥೆನಿಕ್ಸಿಗೆ ಬಂದ್ಬಿಟ್ಟಿದ್ದೀವಿ. ಎಲ್ಲಿ ಅಂದರೆ ಅಚ್ಚುಸ್ ಕ್ಯಾಲಿಸ್ಥೆನಿಕ್ಸ್. ಸೈಕ್ ಗುರು. ಓ ಮೈ ಗಾಶ್, ನಾನು ಅಂದೆ ಗೊತ್ತಾ ನನಗೆ ಈ ಬೈಕ್ ತಗೊಳ್ಲೇಬೇಕು ಅಂತ. ಫಾಕ್ ಸೈಕು ಗುರು ಈ ಬೈಕ್ ಅಂತೂ. ಶೇಟ್ ಲವ್ ದಿಸ್ ಬೈಕ್ ಮ್ಯಾನ್. ದೇವರಾಣೆ ಕವಾಸಕಿ ಫಾಕ್ ಶಿಟ್ KLX 230 ಕ್ರೇಜಿ. ಲವ್ ಯು. ಫೀಲ್ ಮಾಡಿದ್ರೇ ಇಷ್ಟೊಂದು ಮಜಾ ಇದೆ ಗುರು ಗಾಡಿಯಲ್ಲಿ. ಫಾಕ್ ಯಾವ ಥರ ಇದೆ ಹೇಳಿ. ನಕ್ಕನ್ ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಡಿ. ಏನು ಮಾಡೋಕ್ಕಾಗಲ್ಲ, ನನ್ನ ಹತ್ರ ಕಾಸಿಲ್ಲ. ಸೊ ನೋಡಿ ಖುಷಿ ಪಡೋದು ಒಂದೇ ನನಗೆ ಗೊತ್ತಿರೋದು ನನ್ನ ಜೀವನದಲ್ಲಿ. ಸೊ ಪೆಟ್ರೋಲ್ ತೊಗೊಂಬಂದಾಯಿತು. 50 ರೂಪಾಯಿಗೆ ಹೋಗ್ಬಿಟ್ಟು. ಆಹಾ ಸೈಕೋ ಗುರು. ಪೆಟ್ರೋಲ್ ಹಾಕಿದ ತಕ್ಷಣ ಇವಾಗ ನುಗ್ಗದೆ ಮನೆಗೆ. ಆಹಾ ನಮ್ಮ ಸೈಕೋ ಗುರು, ಸೈಕೋ. ಸೊ ಗಾಡಿಗೆ ಪೆಟ್ರೋಲ್ ಕುಡಿಸ್ತಾ ಇದ್ದೀನಿ. ಕುಡಿಸಾಯಿತು ಪೆಟ್ರೋಲು. ನಕ್ಕನ್ ಇವಾಗ ನಾವು ಹೋಗ್ತಾ ಇರೋದೆ ಆನಾಗಪ್ಪ ಜುಪಿಟರ್. ಓ ಜೋಬ್ 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 ಜೋಬ್. ಪೆಟ್ರೋಲ್ ಹಾಕಿದ ತಕ್ಷಣ ನಕ್ಕ ನನ್ನ ಗಾಡಿ ರೆಡಿ ಓಡೋಕ್ಕೆ ಮನೆಗೆ. ಸೊ ನಾನಿವಾಗ ಹೋಗ್ತಾ ಇರೋದೆ ಮನೆಗೆ. ಜುಪ್ ಜುಪ್ ಅಂತ ಮನೆಗೆ ಹೋಗಿದ ತಕ್ಷಣ ನಾಷ್ಟ ಮಾಡ್ಬೇಕು ಫಸ್ಟು. ಯಾವ ಥರ ಹೊಟ್ಟೆ ಹಸಿತಾ ಇದೆ ಅಂದರೆ ನಿಮಗೆಲ್ಲ ನಾನು ಹೇಳೋಕ್ಕೆ ಆಗಲ್ಲ. ಅಷ್ಟು ಹೊಟ್ಟೆ ಹಸಿತಾ ಇದೆ ನನಗೆ. ಲಾ ಲಾ ಲಾ. ಓ ಮೈ ಗಾಶ್, 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 ಓ ಮೈ ಗಾಶ್. Fuck it, man, fuck it. कहाँ ट्रैफिक है भाई. मॉर्निंग ला 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 ला. अबे कहाँ जा रहा भाई. देखो ना गाइस, देखो ना. ಸೊ ಇವಾಗ ನಾನು ಹೋಗ್ತಾ ಇರೋದೆ ಮನೆಗೆ.
ಹೊಟ್ಟೆ ಹಸಿತಾ ಇದೆ. ಶೇ la 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 la. Oh, give me some sunshine, give me some rain, give me another chance, wanna go up once again. ಓಹೋ, ನಮ್ಮ ಏರಿಯಾ ಸಿಗ್ನಲ್ ಬಿಟ್ಬಿಟ್ಟಿದೆ. ಇವತ್ತು ವೇಟಿಂಗೇ ಇಲ್ಲ ನಮ್ಮ ಏರಿಯಾ ಸಿಗ್ನಲಲ್ಲಿ. ಆಹಾ, ಎಷ್ಟು ಖುಷಿ ಆಗುತ್ತೆ ಅಂದರೆ ನೆಕ್ಸ್ಟ್ ಲೆವೆಲ್ ಖುಷಿ. ಓಟ್ಸ್ ಬೇರೆ ಬರಬೇಕು ಟ್ರೂ ಗೇನ್ಸಿಂದ. ಮೋಸ್ಟ್ಲಿ ಬಂದಿರುತ್ತೆ ಅಂದ್ಕೊಂಡಿರ್ತೀನಿ ನಾನು. ನೋ ಡನ್ನ ನೋ ಡನ್ನ ಲಲ್ಲ. ಸೊ ಇವತ್ತಿನ ಕತೆ ನೋಡೋಣ. ಇವತ್ತಿನ ಕತೆ ಹೆಂಗೆ ನಡೆಯುತ್ತೆ, ಏನು ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಎಲ್ಲಿಗೆ ಹೋಗೋದು, ಎಲ್ಲಿಗೆ ಹೋಗ್ಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರ ಜೊತೆಲಿ ಇರಬೇಕು, ಯಾರ ಜೊತೆಲಿ ಇರಬಾರ್ದು, ಏನೂ ಗೊತ್ತಿಲ್ಲ. ಕತೆ ಮಾಡ್ತಾ ಇದ್ದೀನಿ ಅಷ್ಟೇ. ಬರೀ ಕತೆ, ಜೀವನ ಎಲ್ಲ ಕತೆ 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 ಫುಲ್ಲು ಕತೆ. ಸೈಕು, ನಾನು ಆಲ್ರೆಡಿ ಬಂದುಬಿಟ್ಟಿದ್ದೀನಿ ನಮ್ಮ ಮನೆ ಹತ್ರ. ಓಹೋ ಓಹೋ ಓಹೋ, ಬಸ್ ಅವ್ನು ಯಾವ ಥರ ಬಂದ ಅಂದರೆ ಇನ್ನೇನು ಗುದ್ಲೇ ಬಿಡ್ಬೇಕು ಆ ಥರ ಬಂದಿದ್ದ ಬಸ್ ಅವನು. ಸೊ ಬಾಯ್ ಗಾಯ್ಸ್. ಸೊ ಫೈನಲಿ ನಾವು ಇವತ್ತು ಯಾರನ್ನ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ ರಜತ್ ಅಂತ. ಕ್ರೇಜಿಯಾಗಿ ಬೈಕ್ಸ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಬೈಕ್ ಕಲೆಕ್ಷನ್ ಅಂದ್ಕೊಳ್ಳಿ. ಸೊ ಇವಾಗ ಹೋಗ್ತಾ ಇದ್ದೀನಿ ನಾನು ಅವ್ರನ್ನ ಮೀಟ್ ಮಾಡೋಕ್ಕೆ. ಸಖತ್ತಾಗಿರುತ್ತೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ನೋಡ್ತಾ ಇದ್ದೀರಾ ಲೆಫ್ಟ್ ಸೈಡಲ್ಲಿ ಹಿ ಹ್ಯಾಸ್ ಕೆಪ್ಟ್ ಲೈಕ್ ಕ್ರೇಜಿ ಬೈಕ್ಸ್. ಅವ್ರದ್ದೇ ಒಂದು ಇದಿದೆ, ಟೀಮ್ ಕ್ಲಚಸ್ ಅಂತ. ಸೊ ನೆಕ್ಸ್ಟ್ ಲೆವೆಲ್ ಆಗಿದೆ ಬೈಕ್ಸ್. ಸೊ ಇವಾಗ ಅದರೊಳಗೆ ಹೋಗ್ತಾ ಇದ್ದೀನಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಬೇಗ ಸಿಕ್ಬಿಡೋಣ ವೇರ್ ಹಿ ಈಸ್. ಓ ಶಿಟ್. ಹಾಯ್, ವಾಟ್ಸ್ ಅಪ್? ವೆಲ್ಕಮ್. Yes. Welcome. I should tell you welcome. What's up? What else? Hello. Crazy, bro. Small election. So bye. ಸೊ ಬನ್ನಿ ಗಾಯ್ಸ್, ಹೋಗೋಣ. ಇವಾಗ ನಾವು ಹೋಗ್ತಾ ಇದ್ದೀವಿ ರಜತ್ ಮನೆಯಿಂದ ಡೈರೆಕ್ಟಾಗಿ ಮಧ್ಯಾಹ್ನ ಲಂಚ್ ವಿತ್ ರಜತ್ ಅಂದ್ಕೊಳ್ಳಿ. ಇವತ್ತು ಹೋಗ್ತಾ ಇರೋದು ಎಲ್ಲಿ ಅಂದರೆ ಟ್ರಫಲ್ಸ್. ಸೊ ಲೆಟ್ಸ್ ಗೋ. ನಾವು ನಮ್ಮ ಜುಪಿಟರಲ್ಲಿ ಗೊತ್ತಲ್ವಾ, ನಮ್ಮ ಜುಪಿಟರ್ ಇಸ್ ಆರ್ ಬೀಸ್ಟ್ ಅಂತ. ಸೊ ಅವ್ನು ಮಾಡ್ಕೊಂಡಾಯ್ತು. ಲೆಟ್ಸ್ ಗೋ ಗಾಯ್ಸ್. ಸೊ ಈ ಗಾಡಿಗೆ ಹೇಳ್ಬೇಕಂದ್ರೆ ನಂಬರ್ ಪ್ಲೇಟೇ ಇಲ್ಲ. ಯಾಕಿಲ್ಲ ಅಂದರೆ ಅವ್ರದ್ದು ಪ್ರೊಫೆಷ್ನಲ್ ರೈಡರ್ಸು, ಅದಕ್ಕೆ ನಂಬರ್ ಪ್ಲೇಟ್ ಇಲ್ಲ. ಬಟ್ ಈ ಗಾಡಿ ಅಂತೂ ನಕ್ಕ ನೋಡಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಹೋಗೋಣ, ಲೆಟ್ಸ್ ಗೋ. ಸೊ ಲೆಟ್ಸ್ ಗೋ ಅಂತ ಹೇಳಿದ ತಕ್ಷಣ ಇನ್ನೇನು ಹೋಗ್ತಾ ಇರೋದೇನೆ. ಬಿಡ್ತೀವಾ ಇವಾಗ? ಊಟ ಬಿಡ್ತೀವಾ? ಊಟ ಅಂತ ಓ ಸಖತ್ ಗುರು. ಕ್ರೇಜಿ ಆಗಿದೆ ಬೈಕ್ ಮಾತ್ರ. ಆ ಫೀಲೇ ನೋಡು ಗುರು ಹೆಂಗಿದೆ. ನೆಕ್ಸ್ಟ್ ಲೆವೆಲ್. ಐ ಥಾಟ್ ಲವ್ ದಟ್. ಒಳ್ಳೆ ಮಜಾ ಬರುತ್ತೆ. ಸೊ ಝುಮ್ ಅಂದ್ಕೊಂಡು ಹೋಗ್ತಾ ಇರೋದೆ ಇವಾಗ. ಆಹಾ, ರೋಡ್ಗಳು ನೋಡಿದ್ರೆ ಸೈಕ್ ಆಗಿಬಿಟ್ಟಿದೆ. ಫುಲ್ಲು ಡರ್ಟ್ ರೋಡು. ಬರೀ KTM ಮಾತ್ರ ಈ ಥರ ರೋಡ್ಗಳು ಸರಿ. ನಮ್ಮ ಥರ ಜುಪಿಟರ್ ಏನಾರು ಈ ಥರ ರೋಡ್ಗೆ ಏನಾರು ಇಳಿದ್ಬಿಟ್ರೆ ಸರ್ವಿಸ್ ಸ್ಟೇಷನಲ್ಲಿ ಏನಿಲ್ಲನೇನು 2,000 ರೂಪಾಯಿ ದಂಡ ಸರ್ವಿಸ್ ಕಟ್ಟಬೇಕು. ಸೊ ಈ ಥರ ರೋಡ್ಗೆಲ್ಲ ಬರೀ ಈ ಥರ KTM ಡರ್ಟ್ ಬೈಕು ಬೆಸ್ಟು. ಜುಪಿಟರ್ ಎಲ್ಲ ಹಾಳಾಗ್ಬಿಡುತ್ತೆ ಈ ಥರ ಗಾಡಿ. ಈ ಥರ ರೋಡಲ್ಲಿ ಏನಾರು ಓಡಿಸಿದ್ರೆ ಅದಕ್ಕೆ ಗೌರ್ಮೆಂಟ್ ಅವರು ಒಂಚೂರು ಒಳ್ಳೆ ರೋಡ್ನ ಫಿಕ್ಸ್ ಮಾಡಿಕೊಡಿ ಅಂತ ನಾನು ಕೇಳ್ಕೊತಾ ಇರೋದು ಅಷ್ಟೇನೆ. ಓಯ್ ಸೈಕೋ ಗುರು, ಸೈಕ್. ಓಯ್
है कौन रे उन्हें कुछ का किंग कुमने ಬ್ರೋ ಭಕ್ಷದಿ ಮಾಡಿದ್ರೆ ಈ ತರ ಭಕ್ಷದಿ ಮಾಡಬೇಕು ಬ್ರೋ ಒಂದೊಂದ್ಸಲಿ ಕೀ ಎತ್ಕೊಂಡೆ ಓಡೋಗ್ಬಿಡ್ಬೇಕು. ಓ ಕ್ರೇಜಿ. ಜುಪಿಟರ್ 390 ರಾಯಲ್ ಎನ್ಫೀಲ್ಡ್. ಸೊ ಇವಾಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಲಂಚ್ಗೆ ಹೋಗ್ತಾ ಇದ್ದೀನಿ. ಟ್ರಫಲ್ಸ್ಗೆ ಸಖತ್ತಾಗಿರುತ್ತೆ ಇವತ್ತು ಈ ಊಟ ಅಲ್ಲಿ. ಯಾಕಂದರೆ ಟ್ರಫಲ್ಸ್ ಅಂತ ನನ್ನ ಫೇವ್ರೆಟ್ ಸ್ಪಾಟ್ ಗುರು. ತಿನ್ನೋಕ್ಕೆ ತುಂಬ ಇಷ್ಟ ನನಗೆ. ಟ್ರಫಲ್ಸಲ್ಲಿ ತಿನ್ನೋಕ್ಕಂದ್ರೆ ತುಂಬ ಇಷ್ಟ. ಸೊ ಇವಾಗ ಹೋಗ್ತಾ ಇರೋದೇ ಡೈರೆಕ್ಟು ಟ್ರಫಲ್ಸ್ಗೆ. ಸೈಕಾಗಿರುತ್ತೆ ಅಂದ್ಕೊಳ್ಳಿ. ಸೈಕು है कौन रे उन्हें कुछ ಸಖತ್ ಗುರು. ಗಾಡಿ ಅಂತ ಸಖತ್ತಾಗಿದೆ ಗುರು. ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್. ಯಾವ ಥರ ಹೋದ ಅಂದರೆ ನಕ್ಕನ್ ಜುಪ್ ಅಂತ ಹೋಗ್ಬಿಟ್ಟ. ಕ್ರೇಜಿ. ಓ so crazy. So what's up? This is my service center. Oh nice, this is your service center. Nice. All Superbike, all Moto Den, Devasundara, New Bell Road. Abdullah. Nice. Hello. Rakshit bro, you see? All, you wanna see bikes inside? No, All Superbike. I wanna eat food. The bikes, all the bikes. Rakshit bro. Oh my gosh, see this ulti next level bike Hayabusa. Bro bani ಮಾಡೋಣ ಊಟ. So crazy guys. Moto Den ಅಂತ ಸೂಪರ್ ಬೈಕ್ ಮೇಂಟೆನೆನ್ಸ್ ಪರ್ಫಾರ್ಮೆನ್ಸ್ ಮೋಡ್ಸು ಸ್ಟೋಕು 4 ಸ್ಟೋಕು ಆಕ್ಸೆಸರೀಸ್ ಎಲ್ಲ ಇಲ್ಲಿ ಎಲ್ಲ ಥರ ಸೂಪರ್ ಬೈಕ್ಸ್ ಸರ್ವಿಸ್ ಮಾಡ್ತಾರೆ. ನೆಕ್ಸ್ಟ್ ಲೆವೆಲಾಗಿ ಸರ್ವಿಸ್ ಮಾಡ್ತಾರೆ. ಸೊ ಲೆಟ್ಸ್ ಗೋ. ಗಾಡಿ ಏನೋ ಸರ್ವಿಸ್ ಮಾಡಿಸ್ಬೋದು. ಇವಾಗ ನಾನು ಚೆನ್ನಾಗಿರ್ಬೇಕಂದ್ರೆ ನನ್ನ ಹೊಟ್ಟೆಗೂ ಒಂಚೂರು ಸರ್ವಿಸ್ ಕೊಡಲೇಬೇಕು. ಸೊ ನಾನು ಹೋಗ್ತಾ ಇದ್ದೀನಿ ಊಟ ಮಾಡೋಕ್ಕೆ. ಸಖತ್ ಗುರು ಬೆಲ್ಲೋಡು. ನಮ್ಗೆ ನೆಕ್ಸ್ಟ್ ಲೆವೆಲ್. ಜುಪ್ ಗೋಬ್ರೋ. ಸೊ ನಾವು ಆಲ್ರೆಡಿ ಬಂದ್ಬಿಟ್ಟಿದ್ದೀವಿ. ಎಲ್ಲಿ ಅಂದರೆ ಬೆಲ್ ರೋಡ್ ಟ್ರಫಲ್ಸ್ ಅಂತ ನನ್ನ ಮೋಸ್ಟ್ ಫೇವರೆಟ್ ಸ್ಪಾಟ್ ಗುರು. I love truffles. So let's go to truffles. So finally bye anana Rajatge. Yes bro, next meet soon. See you bro. Thank you so much. Bye bye. Take care. ನಮ್ಮ ಸುಭಾಷ್ ಬೋಸ್ ಚಾನಲಲ್ಲಿ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಕ್ರಿಯೇಟಿಂಗ್, ಮೋರ್ ದೆನ್ ಕಂಟೆಂಟ್ ಕ್ರಿಯೇಟಿಂಗ್. ಅವರ್ ಮ್ಯಾನ್ ಇಸ್ ಅ ವೆರಿ ಹಂಬಲ್ ಗೈ ಹೂಸ್ ಹೆಂಗೆ ಹೇಳೋದು ನಿಮಗೆ, ಇಂಥವ್ರಿಗೆ ಸಪೋರ್ಟ್ ಬೇಕು. ಇಂಥವ್ರಿಗೆ ನಾವು ಜೊತೆಗೆ ಹಿಂದೆ ನಿಂತ್ಕೊಂಡು ಎಷ್ಟು ಮುಂದೆ ಬೆಳಿಬೋದು ಅಷ್ಟು ಮುಂದೆ ಬೆಳೆಸೋಣ. ಆ್ಯಂಡ್ ಈ ಬೇರೆ ಕಂಟೆಂಟ್ ಕ್ರಿಯೇಟ್ರ್ ಅಂತ ಹೇಳೋಕ್ಕಾಗಲ್ಲ, ಟ್ಯಾಲೆಂಟನ್ನು ಹೇಳೋಕ್ಕಾಗಲ್ಲ. ಅಮಕ್ ಡುಮಕ್ ಇರಲಿ, ಬೇರೆ ತುಂಬ ಜನ ಇದ್ದಾರೆ. ಅವ್ರು ಬಿಟ್ಟು ಸುಭಾಷ್ ಬ್ರೋ ಥರ ತುಂಬ ಜನ ಮುಂದೆ ಬರಬೇಕು. ನಮ್ಮ ಸೊಸೈಟಿಗೆ, ನಮ್ಮ ದೇಶಕ್ಕೆ ಇಂಥವರು ಬೇಕೇ ಬೇಕು. ನಾನಿದ್ದೀನಿ ಬ್ರೋ ನಿಮ್ಮ ಜೊತೆ, ನಿಮ್ಮ ಆಡಿಯನ್ಸ್ ಇದ್ದಾರೆ ನಿಮ್ಮ ಜೊತೆ. ಲೆಟ್ಸ್ ಮೀಟ್ ಸೂನ್.
ಥ್ಯಾಂಕ್ ಯು ಸೊ ಮಚ್. ಏನೋ ಗೊತ್ತಿಲ್ಲ ಗುರು, ನನಗಂತೂ ಸಿಗ್ನಲಲ್ಲಿ ನಿಂತ್ಕೊಳೋದಂದರೆ ತುಂಬ ಇಷ್ಟ. ಯಾಕೋ ಗೊತ್ತಿಲ್ಲ, ಸುಮ್ಮನೆ ಸಿಗ್ನಲಲ್ಲಿ ನಿಂತ್ಕೊಳೋದು ಒಂಥರ ಮಜಾ ಗುರು. ಈ ಬೆಂಗಳೂರು ಸಿಗ್ನಲಲ್ಲಿ ಒಂಥರ ಕಾಯೋದು, ಬೆಂಗಳೂರು ಜನ ಮಕ್ಕಗಳು ನೋಡೋದು, ಬೆಂಗಳೂರು ಗಾಡಿಗಳು ನೋಡೋದು, ಹೊಗೆ ನೋಡೋದು, ಇವ್ರನ್ನ ನೋಡೋದು, ಆಹಾ ಏನು ಮಜಾ ಗುರು. ಸೀರಿಯಸ್ಸಾಗೆ ಮಜಾ ಅಂದರೆ ಇದು ಟ್ರಾಫಿಕಲ್ಲಿ ಇರೋದೇ ಮಜಾ. ಸಖತ್ತು ಇಷ್ಟ ಆಗಿಬಿಡುತ್ತೆ ನನಗಂತೂ ಟ್ರಾಫಿಕ್ಕು. ಸೊ ನಾನಿವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಾನಿವಾಗ ಹೋಗ್ತಾ ಇರೋದು ಮನೆಗೆ. ರಜತ್ ಬ್ರೋ ಜೊತೆ ಒಳ್ಳೆ ವೀಡಿಯೋ ಶೂಟ್ ಆಯಿತು ಇವತ್ತು. ಸಖತ್ತಾಗಿತ್ತು ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಆಗಿತ್ತು ಹೇಳ್ಬೇಕಂದ್ರೆ. ಗುರು ಎಲ್ಲರಿಗೂ ಒಂದೊಂದು ಪ್ಯಾಷನ್ ಇರುತ್ತೆ ಗುರು. ಸೀರಿಯಸ್ಸಾಗೆ ನಾನು ಹೇಳೋದು ಇಷ್ಟೇ, ನಿಮ್ಗೇನು ಇಷ್ಟ ಅದನ್ನು ಮಾಡಿ. ಸಪೋಸ್ ನನಗೆ ನೋಡಿ ಸಿಗ್ನಲ್ ಇಷ್ಟ, ಅದಕ್ಕೆ ಸಿಗ್ನಲಲ್ಲಿ ಕಾಯ್ಕೊಂಡಿದ್ದೀನಿ. ಸೈಕ್ ಸೂರ್ಯ ದೇವ್ರಿಗೆ ನಮಸ್ಕಾರ. ಓ ಮೈ ಗಾಡ್, ಲೆಟ್ಸ್ ಗೋ. ಸಿಗ್ನಲ್ ಬಿಡ್ತು ಗಾಯ್ಸ್. ಓ ಲೌಡಿ ನಕ್ಕನ್ ನೋಡಲ್ಲ ಏನಿಲ್ಲ. ನಕ್ಕನ್ ಸಿಗ್ನಲ್ ರೆಡ್ಗೆ ಬಂದ್ರೇನು ನುಗ್ಸಕ್ಕೇನೆ ಬಂದ್ಬಿಡ್ತಾರೆ. ಹೆಂಗೆ ಹೇಳಿ, ಹಿಂಗೆ ನಮ್ಮನ್ ತಿಕ್ಕಾನೆ ಉಡ್ದೋಗ್ಬಿಡುತ್ತೆ. ಏನಾರು ನಾನು ಇನ್ ಕೇಸ್ ಏನಾರು ಹಿಂಗೆ ಗುದ್ಬಿಟ್ಟಿದ್ದಿದ್ರೆ ನಕ್ಕನ್ ಹಾರಿಬಿಡ್ತಾ ಇದ್ದ ಹಂಗೆ. ಎಂಥ ಜನ ಅಪ್ಪ, ಎಂಥ ಜನ. ಅದೇನು ಅರ್ಜೆಂಟೋ ಗೊತ್ತಿಲ್ಲ, ಆರಾಮಾಗಿ ಹೋಗ್ಬೇಕು ಅಂತ ಗೊತ್ತೇ ಆಗಲ್ಲ. ಅಣ್ಣ ಬಾಂಡು ಸೈಕ್ ಮಾಡ್ಬಿಡ್ತಾರೆ ಗಾಯ್ಸ್, ಸೈಕ್. ಓಹೋ ಆಟೋ ಅಣ್ಣ, ಆಟೋ ಅಣ್ಣ. ಓಹೋ ಅಣ್ಣ ಬಂಡಿ ಯಾರೋ ಹೋಯ್ತಾ ಇದ್ದಾನೆ ಜುಪ್ ಅಂತ. ನಾವು ಹಂಗೆ ಜುಪ್ ಅಂತ ಹೋಗ್ತಾ ಇರೋಣ ಮನೆಗೆ. ಸೊ ಇನ್ನೇನು ಮನೆಗೆ ಹೋಗ್ಬಿಡ್ಬೇಕು. ಓಹೋ ಅಣ್ಣ ಇಂಥವ್ರೆಲ್ಲ ಅದೆಲ್ಲಿಂದ ಬಂದ್ಬಿಡ್ತಾರೋ ಗೊತ್ತಿಲ್ಲ. ಸೊ ನಾನು ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ ಮನೆಗೆ ಗಾಯ್ಸ್. ಬಾಯ್. ಸೊ ಇನ್ನೇನು ಹೋಗೋದೆ ಜುಪ್ ಅಂತ ಮನೆಗೇನೆ. ಆನ್ ದ ವೇ ಏನಾರು ಶುಗರ್ ಕೇನ್ ಇದ್ರೆ ಗಡ ಅಂತ ಶುಗರ್ ಕೇನ್ ಕುಡ್ದು ಬಿಡ್ತೀನಿ. ಓಹೋ ಕ್ರೇಜಿ ಹೋಗೋದು. ಶುಗರ್ ಕೇನ್ ಇದ್ರೆ ಶುಗರ್ ಕೇನ್ ಕುಡಿಯೋದು, ಇಲ್ವಾ ನಕ್ಕನ್ ಮನೆಗೆ ಹೋಗೋದು ಅಷ್ಟೇ. ಓ ಗಾಯ್ಸ್, ಶುಗರ್ ಕೇನ್ ಇದೆ ಗಾಯ್ಸ್, 2 ಗ್ಲಾಸ್ ಶುಗರ್ ಕೇನ್ ಕುಡಿಯೋಣ. ಸೊ ಇದು ನಮ್ಮ ಕ್ಯಾಲಿಸ್ಥೆನಿಕ್ಸ್ ಜಿಮ್ಮಲ್ಲಿ ಪುಲ್ಅಪ್ಸ್ ಟ್ರೈನಿಂಗು, ಆ ಟ್ರೈನಿಂಗು, ಈ ಟ್ರೈನಿಂಗು, ಎಲ್ಲ ಥರ ಟ್ರೈನಿಂಗು. ಸೊ ಜಾಸ್ತಿ ಆಯಿತು ವಿಡಿಯೋ ಮಾಡಿರೋದು, ಹೋಗೋಣ ಮನೆಗೆ. ಬಾಯ್ ಮಚ್ಚ. ನೀನು ಹೋಗ್ತಾ ಇದೆಯಾ? ಈ ಬ್ಯಾಗು KLX ಸೂಟ್ ಆಗುತ್ತೆ ನನಗೆ. ಮಾನ್ಸ್ಟರು ನನಗೆ ಕೊಟ್ಬಿಡಿ ಇದನ್ನ. ಓಕೆ ಬ್ರೋ, ಎವ್ರಿಥಿಂಗ್ ಇಸ್ ಫಾರ್ ಯು. ಓಕೆ ಡನ್. ಎವ್ರಿಥಿಂಗ್. ಸಿ KLX this man, bag. KLX Yes. monster. ಸೊ ಇವತ್ತಿನ ರಾತ್ರಿ ಊಟ ಏನು ಅಂದರೆ ಬಿಸಿ ಚಪಾತಿ, ಅದಾದಮೇಲೆ ಮೂಲಂಗಿ ಸಬ್ಜಿ, कोई बोले इन्हें कन्नड़ा में मुलंगी बोले.
ಇವತ್ತು ನಮ್ಮಮ್ಮ ಚಪಾತಿ ಜೊತೆ ಏನು ಮಾಡಿದ್ದಾರೆ ಅಂದರೆ ಮೂಲಂಗಿ ಸಬ್ಜಿ. ಇದನ್ನು ತಿನ್ಬಿಟ್ರೆ ಬೆಳಗ್ಗೆ ಫುಲ್ಲು ಊಸು, ಪಟ 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 ಅಂತ ಎಲ್ಲರಿಗೂ ಊಸು. ದಟ್ಸ್ ವೈ ಮೂಲಂಗಿ. ವಾಟ್ ಮೈ ಜೀವನ ಈಸ್. ಓ ಶಿಟ್, ಓ ಶಿಟ್, ಓ ಶಿಟ್, ಓ ಶಿಟ್, ಓ ಶಿಟ್. ಸೊ ಇವಾಗ ನಾನು ತಿಂತಾ ಇರೋದು ಅನ್ನ ಸಾಂಬಾರ್. ಸೊ ಗೈಸ್, ಇವತ್ತಿನ ಕೆಲಸ ಮುಗೀತು. ಕೆಲಸ ಮುಗ್ದಿದ ತಕ್ಷಣ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇವಾಗ ಡೈರೆಕ್ಟು ಮನೆಗೆ ಹೋಗ್ತಾ ಇದ್ದೀನಿ. ತುಂಬ ಲೇಟ್ ಆಗಿಬಿಟ್ಟಿದೆ ಮನೆಗೆ ಹೋಗೋಕ್ಕೆ. ಮನೆಗೆ ಏನಾದ್ರು ಟೈಮ್ ಟು ಟೈಮ್ ಹೋಗಿಲ್ಲ ಅಂದರೆ ಮನೇಲಿ ಸುಮ್ಮನೆ ಜಗಳ. ಲೇಟಾಗಿ ಬರ್ತೀನಿ ಅಂತಲೇ ನಮ್ಮ ಮನೇಲಿ ಜಗಳ ಒಂದೊಂದ್ಸಲಿ. ಸೈಕ್ ಆಗಿಬಿಡುತ್ತೆ, ಸೈಕು. ಇನ್ನೇನು 4ನೇ ತಾರೀಕು ಬಂತು, 5ನೇ ತಾರೀಕು ಬಂತು, ಲೋನ್ ಕಟ್ಟೋ ದಿನ ಬಂದ್ಬಿಡ್ತು. ತಿಂಗಳಾದರೆ ಸಾಕು ಲೋನು. ಒಂದೊಂದ್ಸಲಿ ಅನ್ಸುತ್ತೆ ಯಾಕಪ್ಪ ತಿಂಗಳು ಬರುತ್ತೆ ಅಂತ. ಸೈಕ್ ಆಗಿಬಿಡುತ್ತೆ. ಒಂದಿನ ಲೋನ್ ಏನಾದ್ರು ಕಟ್ಟಿಲ್ಲ ಅಂದರೆ ಮಿನಿಮಮ್ ಫೈನು ಏನಿಲ್ಲ ನೇನು 700 ರೂಪಾಯಿ. 700 ರೂಪಾಯಿ ಫೈನು ಜಸ್ಟ್ 1 ಡೇ ಸ್ಕಿಪ್ ಆದರೆ. ಅದಾದಮೇಲೆ ಮತ್ತೆ ಅವ್ರು ಮತ್ತೆ ಅದನ್ನೇ ರೆಪ್ರೆಸೆಂಟ್ ಮಾಡ್ತಾರೆ. ಒಂದು 2 ಡೇಸ್ ಆದಮೇಲೆ ಮತ್ತೆ 700 ರೂಪಾಯಿ ಫೈನು. ಫೈನ್ ಹೋಗಿ ನನ್ನ ಗಾಡಿಗೆ ಏನಿಲ್ಲ ನೇನು 21,000 ಬರೀ ಫೈನೇ ಇದೆ. ಇನ್ನೇನು ಅನ್ಸುತ್ತೆ, ಗಾಡಿ ಓಡಿಸ್ಬೇಕನ್ಸುತ್ತಾ, ಗಾಡಿ ಸೇಲ್ ಮಾಡ್ಬೇಕನ್ಸುತ್ತಾ? ನನಗೇನು ಅನ್ಸುತ್ತೆ ಅಂದರೆ ಗಾಡಿ ಸೇಲೇ ಮಾಡಿಬಿಡ್ಬೇಕನ್ಸುತ್ತೆ. ಲೋನ್ ಕಟ್ಟೋಕ್ಕಾಗ್ತಾ ಇಲ್ಲ ಗುರು. 6,000 ತಿಂಗಳಿಗೆ, 6,000, 21,000 ಫೈನು. ಅದನ್ನು ಕಟ್ಟಿಲ್ಲ ಅಂದರೆ ಸಿಬಿಲ್ ಸ್ಕೋರ್ ಹೋಗುತ್ತೆ. ಫಕ್ ಮೈ ಜೀವನ ಬ್ರೋ, ಫಕ್ ಮೈ ಜೀವನ. ಸೇಬರಿಂದ ಬೇರೆ ಬಟ್ಟೆ ಬೇರೆ ಬಂದ್ಬಿಟ್ಟಿದೆ. ಸೇಬರ್ ಅಂಡ್ ಸ್ಯಾಕ್ರಿಫೈಸ್ ಬೈ ರಾಹುಲ್ ವಲೇರಾ. ಲವ್ ಯು ಬ್ರೋ, ಯೋರ್ ಕ್ಲೋತ್ಸ್ ಆರ್ ಡ್ಯಾಮ್ ಫಕಿಂಗ್ ನೆಕ್ಸ್ಟ್ ಲೆವೆಲ್ ಬ್ರೋ. I'm wearing tomorrow and showing off myself that I'm a part. I'm not a part, but I'm like a saver and sacrifice. Whoa! ನೀನೇ ಮನಸ್ಸೆಲ್ಲ ನೀನೇ, ಮಾತು ನೀನೇ, ನನ್ನ ಪ್ರೀತಿ ನೀನೇ, ನಿನ್ನ ಹೃದಯ ಮೇಲೆ ನನ್ನ ಜೀವ ತಾನೇ. ನೀನು ಇಲ್ಲದೇನಾ, ನಾನು ಇಲ್ಲದೆಯಾ. ನೀನೇ ಮನಸ್ಸೆಲ್ಲ ನೀನೇ, ಮಾತು ನೀನೇ, ನಿನ್ನ ಹೃದಯ ನಾನೇ. ಏನೋ ಫಕ್ಕ ನೀನು ನಮ್ಮನ್ನು ಶಾಟ ನೀನೆಲ್ಲ ಫಕ್ ಮಾಡ್ಕೊಳೋದು ರೋಡ್ಗೆ ಬರ್ತೀಯ ಮಚ್ಚ. ಅಲ್ಲಿ ಸರ್ವಿಸ್ ರೋಡ್ ಇತ್ತಲ್ಲ, ಅವು ನಮ್ಮನ್ನು ತಿಕ್ಕಾ ಮುಚ್ಕೊಂಡು ಹೋಗ್ಬೋದಾಗಿತ್ತು. ನಕ್ಕನ್ ಗಂಡ್ಸ್ ಥರ ಬಂದ್ಬಿಡ್ತೀಯ ಹೈವೇಗೆ. ನಕ್ಕನ್ ಏನಾರೋ ಹೇಳಿದ್ರೆ ಸಾಕು ತಿಕ್ಕಾ ಉರ್ಕೊಂಡ್ಬಿಡ್ತೀಯ. ನಕ್ಕನ್ ನೀನು ರೈಡರ್ ಅನ್ಕೊಂಡ್ಬಿಡ್ತೀಯ. ನಕ್ಕನ್ ನೀನು ರೈಡ್ರೇ ಅಲ್ಲ, ಫಕ್ ಮಾಡಿಬಿಡ್ತೀಯ ಮಚ್ಚ. ಫಕ್ ಬ್ರೋ, ಫಕ್.